ಇನ್ನು ಕಾಲ್ ತುಳಿತದ ಪ್ರಕರಣ ಕೇವಲ ತನಿಖೆಗಷ್ಟೇ ಸೀಮಿತವಾಗ್ತಾ ಇಲ್ಲ, ರಾಜಕೀಯವಾಗಿ ಕೂಡ ಈಗ ಆರೋಪ ಪ್ರತ್ಯಾರೋಪಗಳು ತುಂಬ ಜೋರಾಗ್ತಾ ಇದೆ. ಇವತ್ತು ವಿಪಕ್ಷದ ಪ್ರಮುಖ ನಾಯಕರು ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಮುಖ ನಾಯಕರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಜೆಡಿಎಸ್ನ ಪ್ರಮುಖ ನಾಯಕ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಕೂಡ ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರದ ವಿರುದ್ಧ ಹರಿಯಾಯಿತು. ಅಥವಾ ಕಾಂಗ್ರೆಸ್ ನಾಯಕರು ಕೂಡ ಇದೇ ವಿಚಾರವನ್ನು ನೇರವಾಗಿ ಕಾಂಗ್ರೆಸ್ ನಾಯಕರು ಏನಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವಧಿಯಲ್ಲಿ ಇಂಥ ತಪ್ಪುಗಳು ಆಗಿಲ್ವೇ ಅಂತ ಮರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಥವಾ ಕಾಂಗ್ರೆಸ್ ನಾಯಕರು ಸಾಲು ಸಾಲು ಪತ್ರಿಕಾಗೋಷ್ಠಿ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಸರ್ಕಾರವೇ ಇದಕ್ಕೆಲ್ಲವೂ ಕೂಡ ಹೊಣೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಈ 11 ಸಾವಿಗೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಯೋಗ್ಯತೆ ಇರ್ಬೇಕು ಸರ್ಕಾರಕ್ಕೆ. ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಸಸ್ಪೆಂಡ್ ಮಾಡಕ್ಕೆ ಆರ್ಕೆ ಕುರಿ ಮಾಡ್ತಿದ್ದೀರಲ್ಲ, ಅದರ ವಿರುದ್ಧವಾದಂತ ರಾಜಕಾರಣ ನಮ್ದು. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನೂಕು ನುಗ್ಗಲು, ಕಾಲ್ ತುಳಿತ, ಒಂದೊಂದು ದೃಶ್ಯವು ಭಯಾನಕ. ಆರ್ಸಿಬಿ ಅಭಿಮಾನಿಗಳಿಗೆ ನರಕ. ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ಈಗ ಶೋಕಾಚರಣೆಗೆ ಕಾರಣವಾಗಿದೆ. ಕಾಲ್ ತುಳಿತಕ್ಕೆ 11 ಮಂದಿ ಬಲಿಯಾದ ಪ್ರಕರಣ ರಾಜಕೀಯ ಕೋಲಾಹಲ ಎಬ್ಬಿಸಿದೆ. ಸರ್ಕಾರದ ಕ್ರಮದ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಸಮರ ಸಾರಿವೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದು ಸಿಎಂ ಡಿಸಿಎಂ ವಿರುದ್ಧ ಗದಾ ಪ್ರಹಾರ ಮಾಡಿದ್ದಾರೆ. ಮೃತಪಟ್ಟ ಮಾಹಿತಿ ಇದ್ರೂ ಕಾರ್ಯಕ್ರಮ ಮಾಡಿದ್ದೇಕೆ? ಸಾವಿನ ವೇಳೆ ಸಿಎಂ ಮೊಮ್ಮಗನ ಜೊತೆ ದೋಸೆ ತಿಂತಾ ಇದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಪೊಲೀಸರು ಅನುಮತಿ ನಿರಾಕರಿಸಿದ್ರು. ಅನುಮತಿ ಕೊಟ್ಟಿದ್ಯಾಕೆ ಅಂತ ಪ್ರಶ್ನಿಸಿರುವ ಕುಮಾರಸ್ವಾಮಿ, ಮಧ್ಯಾಹ್ನ 3:10ಕ್ಕೆ ಸಾವಿನ ಸುದ್ದಿ ಗೊತ್ತಾಗಿತ್ತು. ಆದ್ರೂ ಸಂಜೆ 6 ಗಂಟೆಯವರೆಗೆ ಕಾರ್ಯಕ್ರಮ ಮಾಡಿದ್ದಾರೆ. ಡಿಸಿಎಂ ಸ್ಟೇಡಿಯಂಗೆ ಹೋಗಿ ಟ್ರೋಫಿಗೆ ಮುತ್ತಿಕ್ಕುತ್ತಾ ಕುಳಿತಿದ್ದಾರೆ. ಸಾವಿನ ವೇಳೆ ಸಿಎಂ ಮೊಮ್ಮಗನ ಜೊತೆ ದೋಸೆ ತಿಂತಾ ಇದ್ರು ಅಂತ ವಾಗ್ದಾಳಿ ನಡೆಸಿದ್ರು. ಮಧ್ಯಾಹ್ನ 3:10 ಮೊದಲನೇ ಸ್ಟ್ಯಾಂಪೇಡ್ನಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ ವಿಷಯ ಬರುತ್ತೆ. ಇಲ್ಲಿಗೆ ಬಂದರೂ ಸಹ ಅವರಿಗೆ ಆ ಕಾರ್ಯಕ್ರಮ ಮುಂದೂಡಬೇಕು ಅಂತಕ್ಕಂಥ ಪರಿಜ್ಞಾನವೂ ಬರಲ್ಲ. ನಮ್ಮ ಸಿ ಎಂ ಅವರು ಇಷ್ಟೆಲ್ಲ ಸಾವು ನೋವಾಗಿ 30-40 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗೋರೆ. ಅವ್ರ ಮೊಮ್ಮಗನ ಕರ್ಕೊಂಡು ಜನಾರ್ದನ ಹೋಟ್ಲಲ್ಲಿ ಬಾಸುಂದಿನೋ ಮಸಾಲೆ ದೋಸೆನೋ ಸವಿಯಾಗಿ ಹೋಗ್ತಾರೆ. ಹೋಮ್ ಮಿನಿಸ್ಟ್ರು ಅವರು ಒಂಥರ ಕೀಲು ಕುದುರೆ ಇದ್ದಂಗೆ, ಕೀಲು ಕೊಟ್ಟರೆ ಅವರು ಎದ್ದು ಆ್ಯಕ್ಷನ್ ಮಾಡ್ತಾರೆ, ಇಲ್ಲದ್ರೆ ಹಾಗೆ ಇರ್ತದೆ. ಕಣ್ಣೀರು ಹಾಕಿದ್ದ ಡಿಕೆಶಿ ಬಗ್ಗೆ ಲೇವಡಿ ಮಾಡಿದ ಕುಮಾರಸ್ವಾಮಿ, ಇದು ಆನಂದ ಬಾಷ್ಪಾನ, ದುಃಖದ ಬಾಷ್ಪಾನ, ಕಣ್ಣೀರು ಹೃದಯದಿಂದ ಬರಬೇಕು ಅಂತ ತಿವಿದಿದ್ದಾರೆ. ಇನ್ನು ಎಚ್ಡಿಕೆ ಮಾತಿಗೆ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಪಾಪ ಮಕ್ಕಳು, ಚಿಕ್ಕ ಮಕ್ಕಳು ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. 20 ಗಂಟೆ ಆದಮೇಲೆ ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆ ಥರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ. ನೋಡಿ, ಕುಮಾರಸ್ವಾಮಿ ಅವರು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಕುಮಾರಸ್ವಾಮಿ ಅವರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಡ್ರಾಮಾ ಆಡ್ತಾರೆ, ಯಾವ ರೀತಿ ಅದನ್ನ ತಿರ್ಚ್ತಾರೆ ಅಂತಕ್ಕಂಥದ್ದು. ಅಂಧ ಮುಖ್ಯಮಂತ್ರಿ, ಅಂಧ ರಾಜ್ಯ, ಹೀಗಂತ ಆರ್ ಅಶೋಕ್ ಪ್ರಹಾರ ನಡೆಸಿದ್ದು ಪೊಲೀಸ್ ಇಲಾಖೆಯನ್ನ ಹರಕೆಯ ಕುರಿ ಮಾಡಲು ಸರ್ಕಾರ ಹೊರಟಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಗುಪ್ತಚರ ವೈಫಲ್ಯ ಅಂತ ವಿಜಯೇಂದ್ರ ಹೇಳಿದ್ರೆ, ಡಿಕೆಶಿ ರಾಜೀನಾಮೆಗೆ ಪ್ರಹ್ಲಾದ್ ಜೋಶಿ ಒತ್ತಾಯಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆರೋಪಿ ನಂಬರ್ 1, ಅಕ್ಯೂಸ್ ನಂಬರ್ 1, ಆರೋಪಿ ನಂಬರ್ 2, ಅಕ್ಯೂಸ್ ನಂಬರ್ 2 ಸ್ವತಃ ಡಿಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು, ಆರೋಪಿ ನಂಬರ್ 3 ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು. ಮೊಸರು ತಿಂದವರು ನೀವು, ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸರು. ಕೊನೆಯಲ್ಲಿ ಅಲ್ಟಿಮೇಟ್ ಆಗಿ ಲಾಸ್ಟ್ ಅಲ್ಲಿ ಸಿನಿಮಾದಲ್ಲಿ ಬರೋ ರೀತಿ ನೀವು ಅವ್ರ ಕೈ ಕೆಲಸ ಮಾಡಿದ ಮೊಸರು ತಗೊಂಡೋಗ ಅವ್ರ ಮೂತಿಗೆ ಹೋಸ್ಬಿಟ್ಟು
ಸಸ್ಪೆಂಡ್ ಮಾಡಾಕ್ಬಿಟ್ರಿ ಅವ್ರನ್ನೆಲ್ಲ. ಯಾರ ಮೇಲೋ ಬಲಿಪಶು ಬಕ್ರ ಆರ್ಕೆಯ ಕುರಿ ಮಾಡ್ತಿದ್ದೀರಲ್ಲ, ಅದರ ವಿರುದ್ಧವಾದಂತ ರಾಜಕಾರಣ ನಮ್ದು. ಇವರೇ ಒತ್ತಡ ಹಾಕಿ ಅವರನ್ನು ಕರೆಸಿ ಮಾಡಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಐ ಹೆಲ್ಡ್ ದೆಮ್ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್. ಅವರು ಜವಾಬ್ದಾರಿ ಇದಕ್ಕೆ. ಮೊದಲೇದಾಗಿ ಉಪಮುಖ್ಯಮಂತ್ರಿ ಅಂತೂ ಒಂದು ಕ್ಷಣ ಕಾಯಲಾರದೆ ರಾಜೀನಾಮೆ ಕೊಡಬೇಕು. ಅದು ಅಲ್ಲಿ ಯಾರಿಗೋ ಹೋಗಿ ಗುಂಡಾಗರ್ದಿ ಮಾಡೋದು, ಹೊಡೆಯೋದು, ಇವರು ಆಡಳಿತ ನಡೆಸಲಿಕ್ಕೆ ಯೋಗ್ಯರ ಇವರು? ರಾಜೀನಾಮೆಗೆ ಆಗ್ರಹಿಸುತ್ತಿರುವ ವಿಪಕ್ಷಗಳ ನಾಯಕರಿಗೆ ಡಿಸಿಎಂ ಡಿಕೆಶಿ ಪಂಚ್ ಕೊಟ್ಟಿದ್ದಾರೆ. ಅವರು ಹೆಣದ ಮೇಲೆ ರಾಜಕೀಯ ಮಾಡ್ತಿದ್ದಾರೆ. ಏರ್ಪೋರ್ಟ್ಗೆ ಹೋಗಿದ್ದೆ, ಕನ್ನಡದ ಧ್ವಜ ಕೊಟ್ಟಿದ್ದು ಏನ್ ತಪ್ಪಿದೆ, ನಾನೇನ್ ಕ್ರೈಮ್ ಮಾಡಿದ್ದೀನಾ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಕೊಡೋಣ ಪಾಪ, ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ, ಅವ್ರ ಆಸೆ ನೆರವೇರ್ಸೋಣ. ಇವ್ರೇನೇನು ಟ್ವೀಟ್ ಮಾಡಿದ್ರು, ಜನತಾದಳದವ್ರು ಏನು ಟ್ವೀಟ್ ಮಾಡಿದ್ರು, BJP ಏನು ಟ್ವೀಟ್ ಮಾಡಿದ್ರು, ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ಚಿ ತೆಗೀರಿ. ಅವ್ರನ್ನೆಲ್ಲ ಯಾರು ಏನೇನು ಮಾತಾಡಿದ್ರು ಅಂತ ಎಲ್ಲ ನಮ್ಮ ಹತ್ರ ಇದೆ ದಾಖಲೆ. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಿಲ್ಲ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಬೆಂಗಳೂರು ಮಿನಿಸ್ಟ್ರು, ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರು, ಇವರು KC ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, 10 ನಿಮಿಷದಲ್ಲಿ ಈ ಥರ ಏನೋ ಹೆಚ್ಚು ಕಮ್ಮಿ ಆಗೋದು ಕಾಣ್ತಾ ಇದೆ ಅಂತೆ, 10 ನಿಮಿಷ ಕ್ಲೋಸ್ ಮಾಡಿ ಅಂತ. ಸ್ಟೇಡಿಯಂಗೆ ಹೋಗಿದ್ದೆ, ಏನು ತಪ್ಪಿದೆ? ಬೆಂಗಳೂರು ಮಿನಿಸ್ಟ್ರಾಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ, ಇದನ್ನು ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದೆ. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನು ಕ್ರೈಮ್ ಮಾಡಿಬಿಟ್ಟಿದ್ದೀನಿ ನಾನು? ಇನ್ನು ಬಿಜೆಪಿ ನಾಯಕರ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟ್ ಕೊಟ್ಟಿದ್ದಾರೆ. ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಸಿಎಂ ತಿವಿದಿದ್ದಾರೆ. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ರಾಜಕೀಯ ಮಾಡಕ್ ಹೋಗಲ್ಲ. ಸಚಿವರ ಪ್ರಸನ್ನ, TV9 ಬೆಂಗಳೂರು.